ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಗುಡ್ ಮಾರ್ನಿಂಗ್. ಇವಾಗ ನೋಡಿದ್ರೆ ನಾವು ತಿರುಪುರಂ ವಾಟರ್ ಫಾಲ್ಸಿಂದ ಹೊರಡಬೇಕು. ಬ್ರೋ ತುಂಬ ಹುಷಾರಿಲ್ಲ, ಮಲ್ಕೊಂಡಿದ್ದಾರೆ. ಇವಾಗ ನಾವು ಇದೆಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡೋಣ ಅಂದ್ಕೊಂಡಿದ್ದೀನಿ, ಯಾಕಂದರೆ ಇಲ್ಲೇ 2 ದಿನ ಆಗೋಯ್ತು. ಇದೆಲ್ಲ ಪ್ಯಾಕ್ ಮಾಡಿಬಿಡ್ತೀನಿ. ಅದಾದಮೇಲೆ ನಿಮಗೆ ಸಿಗ್ತೀನಿ. ಅದಾದಮೇಲೆ ಸ್ನಾನ ಮುಗಿಸ್ಕೊಂಡು ಬಂದಾದ್ಮೇಲೆ ಸಿಗ್ತೀನಿ ಅನ್ಕೋತೀನಿ. ಸ್ನಾನ ಮುಗಿಸ್ಕೊಂಡು ಬಂದಮೇಲೆ ಸಿಗ್ತೀನಿ. ನೋಡ್ಬೋದು ಇಲ್ಲಿ ವೆದರ್ ಹೇಗಿದೆ ಅಂದ್ಬಿಟ್ಟು. ಇವಾಗ ಸದ್ಯಕ್ಕೆ ಫುಲ್ಲು ಮಳೆ. ಹೆವಿ ಮಳೆ ಇರೋದ್ರಿಂದ ಏನೂ ಮಾಡೋಕ್ಕಾಗ್ತಾಯಿಲ್ಲ. ಚಲೋ ಲೆಟ್ಸ್ ಗೋ. ಫಸ್ಟ್ ಅದೆಲ್ಲ ಪ್ಯಾಕ್ ಮಾಡ್ಕೊಂಬಿಟ್ಟು ಅದಾದ್ಮೇಲೆ ಸಿಗ್ತೀನಿ. ಇವಾಗ ಟೈಮ್ ಬಂದ್ಬಿಟ್ಟು 6 ಗಂಟೆ. ಇವಾಗ ನೋಡಿದ್ರೆ ಸ್ನಾನ ಮುಗಿಸ್ಕೊಂಬಂದು ಇವ್ರು ಎಬ್ಬಿಸ್ತಾ ಇದ್ದೀನಿ, ಎದಳ್ತಾ ಇಲ್ಲ ಈ ಮನುಷ್ಯ. ಎದಳ್ರಿ, ಅನ್ಲಿಸ್ಟಲ್ಲಿದೆ ಬ್ರೋ. ಮಾಡ್ತೀನಿ ಬ್ರೋ, ಎದ್ದೊಳಿ ಬ್ರೋ. ನಾನು ಸ್ನಾನ ಮುಗಿಸ್ಕೊಂಡು ಬಂದೆ ಬ್ರೋ, ಮಾತ್ರ ಎದ್ದೇಳ್ತಾನೆ ಇಲ್ಲ. ಅವ್ರಿಗೆ ಹುಷಾರಿಲ್ಲ, ಅದಕ್ಕೋಸ್ಕರ ಎದ್ದೇಳ್ತಾ ಇಲ್ಲ. ಆದ್ರೂ ಇಲ್ಲಿಂದ ಇವತ್ತು ಹೊರಟಿಲ್ಲ ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೊರಡಲೇಬೇಕು. ಅದಕ್ಕೋಸ್ಕರ ರೆಡಿ ಮಾಡಿಸ್ತಾ ಇದ್ದೀನಿ ಅವ್ರನ್ನ. ಆಲ್ಮೋಸ್ಟ್ ಎಲ್ಲನೂ ಪ್ಯಾಕ್ ಮಾಡಿಬಿಟ್ಟೆ, ನೋಡ್ಬೋದು. ಎಲ್ಲ ಕ್ಲೀನಾಗಿ ಪ್ಯಾಕ್ ಆಗಿದೆ. ಆವಾಗಲೇ ತೋರಿಸಿದ್ದು ಇವಾಗ ತೋರಿಸಿದ್ದು ತುಂಬ ವ್ಯತ್ಯಾಸ ಇರುತ್ತೆ. ಹೋಗುವಾಗ ಇನ್ನೊಂದು ಟೈಮ್ ತೋರಿಸ್ತೀನಿ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇದು ಹೇಳ್ಬಿಟ್ಟಿದ್ದೀನಲ್ಲ, ನಾನು ಮರ್ತೇ ಹೋಗಿದ್ದೀನಿ. ಬಟ್ ಏನಂದರೆ ಇವಾಗ ಸದ್ಯಕ್ಕೆ ನೋಡ್ಬೋದು, ಈ ಜಾಗದಿಂದ ಇವಾಗ ಟಾಟಾ ಹೇಳುವ ಸಮಯ. ಬ್ರೋ ಕೂಡ ಪೂರ್ತಿ ರೆಡಿ ಮಾಡಿ ನಿಲ್ಸಿದ್ದೀನಿ. ಪಾಪ ಅವ್ರ ಮುಖ ನೋಡ್ಬೋದು, ಹುಷಾರಿರೋ ಮುಖ. ಇವಾಗ ಫುಲ್ ರೆಡಿ ಆಗವ್ರೆ ಟಿಪ್ ಟಾಪ್ ಆಗಿ. ನಾವು ಇವಾಗ ಹೊರಡುವ. ನೋಡ್ಬೋದು ಎಲ್ಲ ಪ್ಯಾಕ್ ಮಾಡಿ. ಆವಾಗಲೇ ಹೇಗಿತ್ತು ರೂಮು, ಇವಾಗ ಹಿಂಗೆ ಮಾಡಿಬಿಟ್ಟಿದ್ದೀವಿ. ನೋಡಿ, ಇರಿಟೇಟ್ ಆಗುತ್ತಂತೆ ಇವ್ರಿಗೆ, ನಮಗೂ ಇರಿಟೇಟ್ ಆಗ್ತಾ ಇದೆ. ಇವಾಗ ಟಿವಿ ಆಫ್ ಮಾಡ್ಬಿಟ್ಟು ಹೊರಡ್ತೀವಿ. ಚಲೋ ಲೆಟ್ಸ್ ಗೋ. ನೋಡಿದ್ರೆ ಬ್ರೋ ಬಂದು ರೆಡಿ ಆಗಿದ್ದಾರೆ. ನಮ್ಮ ಗಾಡಿನೂ ರೆಡಿ ಆಗಿದೆ, ನಾನೂ ರೆಡಿ ಆಗಿದ್ದೀನಿ. ನೋಡ್ಬೋದು. ಹೊರಡುವ ಬ್ರೋ, ಹೊರಡುವ, ನಡೀರಿ. ಚಲೋ. ಯಾಕಡೆ ಬ್ರೋ? ಕನ್ಯಾಕುಮಾರಿ ಬ್ರೋ. ಅವರು ಇವತ್ತು ತುಂಬಾ ಮಾತಾಡೋಕ್ಕಾಗಲ್ಲ. ಸಾರಿ, ಕೇರಳ ಕಡೆ ಹೋಗ್ತಾ ಇದೀವಿ. ಹ್ಞೂ ಅಂದ್ಬಿಟ್ರಲ್ಲ ಅಂತ. ಓಕೆ. ಸಾಕಾಗಿದೆ ಕನ್ಯಾಕುಮಾರಿ, ತಮಿಳುನಾಡು. ಇವಾಗ ಹೋಗೋಣ ಕೇರಳ. ಇನ್ನು 3 ಕಿಲೋಮೀಟರ್ ಇದೆ ಇಲ್ಲಿಂದ ಕೇರಳಗೆ. ನೋಡ್ಬೋದು ರೋಡ್ ಹೇಗಿದೆ ಅಂದ್ಬಿಟ್ಟು. ಪೀಸ್ ರೋಡ್. ಹಾಯ್ ಅದು ತಿರುವು ಕೂಡ ನೋಡ್ತಾ ಇಲ್ಲ. ನನ್ನ ಎಲ್ಲರೂ ಅನ್ರೆಸ್ಪೆಕ್ಟ್ ಬ್ರೋ, ನೋ ರೆಸ್ಪೆಕ್ಟ್ ಅಟ್ ಆಲ್. ಚೆನ್ನಾಗಿದೆ, ಎಲ್ಲ ರಬ್ಬರ್ ಟ್ರೀ. ಅದ್ರ ಮಧ್ಯೆ ನಾವು ಹೋಯ್ತಾ ಇದ್ದೀವಿ. ಆನೆ ಬರ್ತೈತೆ. ಹಿಂದೆ ಆನೆ ಹೋಯ್ತು. ಇಲ್ಲಿರೋರ್ಗೆ ಅದು ಕಾಮನ್ ಅನ್ಸ್ಬಿಡುತ್ತೆ ಬ್ರೋ. ಈ ಕಡೆ ಬ್ರೋ, ನೀವು ಹಿಂಗೆ ಹೋಗ್ತಾ ಇದ್ದೀರಾ ಕೆಳಗೆ, ಮೇಲೆ ಹೋಗ್ಬೇಕನೋ. ಚಿಕನ್ ಆದ್ರೆ ಇನ್ನೊಂದೇನು ಗೊತ್ತಾ ಬ್ರೋ, ಕೇರಳದಲ್ಲಿ ಬೀಫ್ ತಿನ್ನೋರು ಜಾಸ್ತಿ ಬ್ರೋ. ನಾನು ಬಿರಿಯಾನಿ ತಿನ್ನೋದೇ ಇಲ್ಲ ಬ್ರೋ. ನಾನು ಬೇಕಾದ್ರೆ ಮೀನು ಊಟ ತಿನ್ಬಿಡ್ತೀನಿ, ಬಿರಿಯಾನಿ ಮಾತ್ರ ತಿನ್ನೋ ಚಾನ್ಸೇ ಇಲ್ಲ ಈ ಸರಿ. ನೋಡಿ, ಫುಲ್ ರಬ್ಬರ್ ಪ್ಲಾಂಟೇಶನ್. ಎಲ್ಲ ನೋಡಿದ್ರು ರಬ್ಬರ್. ಎಷ್ಟು ರಬ್ಬರ್ ಇದು ಮಾಡ್ತಾ ಇದೆಯೋ ಗೊತ್ತಿಲ್ಲ. ಇಲ್ಲೊಂದು ಲೇಕ್ ಬೇರೆ ಇದೆ ಪಕ್ಕದಲ್ಲೇ. ಯಾವ್ದಾದ್ರು ಪಾಯಿಂಟ್ ಆಗಿರುತ್ತೆ ಇದು. ಖಾಲಿ ರೋಡು. ಹೋಗುಮ್ಮ ಲಾಂಗ್ ಡ್ರೈವ್ಗೆ ಹೋಗುಮ್ಮ. ಮಾಡುಮ್ಮ ಎಣ್ಣೆ ಪಾರ್ಟಿ ಮಾಡುಮ್ಮ. ಎಲ್ಲಿ ಮಾಡುಮ್ಮ ಹುಬ್ಬಳ್ಳಿ ಮಾಡುಮ್ಮ. ಬ್ಯಾಡ ಮಂಗಲ. ನೆಕ್ಸ್ಟ್ ಲೆವೆಲ್ ಇದೆ. ಪೊಲೀಸು ಕೈಯಲ್ಲಿ. ಒಂದೇ ಕಡೆ 2 ಬ್ಲಾಗರ್ಸ್ ಇದ್ಬಿಟ್ರೆ ಹಿಂಗೆ ಓಡಿಸೋದು ನಾವು.
ಇಲ್ಲಿ ಎಲ್ಲೋ ಒಂದು ಮೀನು ಊಟ ಇದೆಯಂತೆ. ಓಕೆ ನೈಸ್, ಇಲ್ಲೇ ಗೊತ್ತೀನಿ ಮೀನು ಊಟ. ಶ್ರೀ ಹೋಟೆಲ್ ಚೆನ್ನಾಗಿದೆ ವ್ಯೂ. ನೀರೇ ಗಟ್ಟಿ ನಮಗೆ. ಇವಾಗ ನೋಡಿದ್ರೆ ಇಲ್ಲಿ ಟೀಗಂತ ನಿಲ್ಸಿದ್ವಿ. ಟೀ ಇಲ್ವಂತ ಬ್ರೋ? ಓಕೆ, ಇಲ್ಲಿ ಡೀಸೆಲ್ ಮಾರ್ತಾರೆ ಅನ್ಸುತ್ತೆ, ಅದಕ್ಕೆ ಲೆಮನ್ ಜ್ಯೂಸ್. ಓಕೆ ಡನ್, 2 ಲೆಮನ್ ಜ್ಯೂಸ್ ಕುಡಿತೀವಿ. ಎಲ್ಲಿ ನೋಡಿದ್ರು ಬೀಫ್ ಹೋಟ್ಲುಗಳು ಬ್ರೋ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಅದೇ ಸೇರ್ವಾಯ್ತು ಎಲ್ಲದಕ್ಕೂ ಹಾಕ್ಬಿಟ್ರೆ ಅಂತ. ಕರೆಕ್ಟ್. ಇವಾಗ ಜ್ಯೂಸ್ ಕುಡಿದ್ಬಿಟ್ಟು ಇಲ್ಲಿಂದ ಮುಂದೆ ಒರಿಯುವ ಈ ರೋಡಲ್ಲಿ ಊಟ ತಿನ್ನೋಣ ಅಂದ್ಕೊಂಡಿದ್ದೀವಿ ಈಗ. ಯಾಕಂದರೆ ಬೆಳಗ್ಗೆ ಅವ್ರಿಗೆ ಬೇರೆ ಹುಷಾರಿಲ್ಲ, ಮಾತ್ರೆ ಹಾಕಬೇಕು. ಸೊ ಇಲ್ಲೇ ಊಟ ತಿನ್ಕೊಂಡು ಅದಾದಮೇಲೆ ಹೊರಡ್ತೀವಿ. ಸರ್ಬತ್ ಕುಡಿತಾ ಇದ್ದೀವಿ ಈಗ. ನೈಸ್. ಇದೆ. ಇವಾಗ ನೋಡಿದ್ರೆ ಬಾಳೆ ಎಳೆಯನ್ನು ಹಾಕಿದ್ದಾರೆ. ಇವಾಗ ಪಲ್ಯ ಹಾಕ್ತಾರೆ ಅನ್ಕೋತೀನಿ. ಪಲ್ಯ ಇದಕ್ಕಿನ್ನ ಚಲೋಂಗನ ಮುಟ್ಟಕೋಸ್ ಅದ್ಲ ಮುಟ್ಟ ಪಟ್ಕೋಂಗ ಅದಕ್ಕೆ ಮುಟ್ಟಕೋಸ್ ನಾರ್ಮಲ್ ಪುಟ್ಟಕೋಸ್ ಅವಿಯಲ್. ಓಕೆ, പിന്നെ ബാക്കിയുള്ള ഐറ്റംസും എല്ലാം. ഓക്കെ ഓക്കെ ഓക്കെ. അവിയൽ, മുട്ടക്കോസ്, ഊർക്കായ്. ഓക്കെ, ಕೇರಳ ಸೈಡ್ ರೈಸ್ పోదాను ನಾನು ಏನೋ ಕೇಳಿ. ನುಗ್ಗೆಕಾಯಿ ಸಾರು, ಕೇರಳ ರೈಸು, ರಸ, ಅನ್ನ, ಸಾಂಬಾರು. ಇವಾಗ ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ತುಂಬ ದಿನ ಆಗಿದೆ. ಎಲೆ ಒಂದು ಸ್ವಲ್ಪ ಮುಂದಕ್ಕೆ ಬರಲಿ. ಚೆನ್ನಾಗಿದೆ ಬ್ರೋ. ಆದರೆ ರೈಸ್ ಮಾತ್ರ ಸಿಕ್ಕಾಪಟ್ಟದಪ್ಪ, ಬಟ್ ಓಕೆ. ಫಿಶ್ ಕರಿ, ಮೀನು ಊಟ, ಸಾರು. ಬ್ರೋ ಸಾಂಬಾರು ಹಾಕಿ ಬ್ರೋ ಒಂದು ಸ್ವಲ್ಪ. ರಸಮ್ ಚೆನ್ನಾಗಿದೆ ಅಂದ್ರಲ್ಲ. ರಸಮ್ ಹಾಕ್ಲಾ ಸಾರು ಹಾಕ್ಲಾ? ರಸ ಹಾಕಿ ಬ್ರೋ. ಕ್ರೇಜಿ ಫಿಶ್ ಹೇಗಿದೆ ಬ್ರೋ? ಫ್ರಿಶು ಸಾಕಾಗಿದೆ ಬ್ರೋ. ತಿನ್ನಿ ಬ್ರೋ ನೀವು. ಮುಳ್ಳು ಜಾಸ್ತಿ ಇದೆ ಆದರೆ. ಸ್ಲೈಸ್ ಫಿಶು. ಈಗ ತಮಿಳ್ನಾಡಿಗೆ ಬಾಯ್ ಹೇಳ್ತಾ, ಕೇರಳಗೆ ಹಾಯ್ ಹೇಳ್ತಾ ಒಳಗೆ ಎಂಟ್ರಿ ಆಗಿದ್ದೀವಿ. ಬಾರ್ಡ್ರು ಹಾಗೆ ಮನೆಗಳು, ಅಲ್ಲಿ ಮಾತಾಡೋ ಭಾಷೆಗಳು ಎಲ್ಲ ಚೇಂಜ್ ಆಯಿತು. ಚಂದ ಉಂಟು ಎಲ್ಲ. ಮೊಬೈಲ್ ನೆಟ್ವರ್ಕ್ ಎಲ್ಲ ಚೇಂಜ್ ಆಗಿದೆ. ಈಗ ನಾವಿದ್ದೀವಿ ಕೇರಳಗೆ. ಒಂದು ಸ್ವಲ್ಪ ಜೋರಕ್ಕೆ ಮಾತಾಡಬೇಕು ಬ್ರೋ, ಅವಾಗ ನಿಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ ಸೌಂಡ್. ಹಿಂದೆ ಮೈಕ್ ಹಾಕೊಂಡು ಮುಂದೆ ಹಿಂಗೆ ಮಾತಾಡಿ. ಬ್ರೋ ನಾನು ಮೈಕೇ ಹಾಕಿಲ್ಲ ಬ್ರೋ. ವಾಯ್ಸ್ ಓವರ್ ಕೊಟ್ಕೋರೋಣ ಅಂತ ಹೋಗಿದ್ದೀನಿ. ಈ ಗಾಡಿ ಕೇರಳ ಒಳಗೆ ಆಯಿತು. ತಮಿಳ್ನಾಡಲ್ಲಿ ಊಟ ತಿಳ್ಕೊಂಡು ಕೇರಳಕ್ಕೆ ಬಂದಿದ್ದೀವಿ. ಒಳ್ಳೆ ವೆದರು. ಈ ಕಡೆ ಬೆಟ್ಟ, ಈ ಕಡೆ ಗುಡ್ಡ.
ಡಬಲ್ ಹೆಲ್ಮೆಟ್ ಕಂಪಲ್ಸರಿ. ಇವಾಗ ನೋಡಿದ್ರೆ ತ್ರಿವೇಂದ್ರಂ ಕಡೆ ಹೋಗ್ತಾ ಇದೀವಿ. ಬಟ್ ಏನಂದ್ರೆ ರೂಟ್ ಮಿಸ್ ಆಗೋಗಿದ್ವಿ. ತಿರ್ಗಾ ರೂಟ್ಗೆ ಬ್ಯಾಕ್ ಟು ಫಾರ್ಮ್ ಬಂದಿದೀವಿ. ಅಲ್ಲಿ ವಿಡಿಯೋ ಮಾಡ್ಬೇಕಾಗಿತ್ತು, ಆದ್ರೆ ಏನ್ ಮಾಡ್ಲಿ ಮೈಕು ಹೊಗೆ ಹಾಕ್ಸ್ಕೊಂಡಿತ್ತು, ಅದರಿಂದ ವಿಡಿಯೋ ಮಾಡಕ್ ಆಗಿಲ್ಲ. ಇನ್ನೊಂದು ಖುಷಿ ಏನಂದ್ರೆ ಅಲ್ಲಿ ಅವ್ರ ಕರ್ನಾಟಕ ಅವ್ರದ್ದು ಬೋರ್ಡ್ ನೋಡಿದ್ರು, ನಂಬರ್ ಪ್ಲೇಟ್ ನೋಡಿ ಅಣ್ಣ ಆ ಕಡೆ ಅಣ್ಣ ಅವರು ಕನ್ನಡದಲ್ಲಿ ಹೋಗ್ಬಿಡು ಅಲ್ಲಿ ಹೋಗ್ಬಿಡು ಅಂತ ಅಂದ್ಬಿಟ್ರು. ಸಗದಾಗ ಮಾತಾಡೋರು. ತುಂಬಾ ಖುಷಿ ಆಯ್ತು, ಒಳ್ಳೆ ರೆಸ್ಪಾನ್ಸ್. ನೋಡ್ಬೋದು ಹಳೆ ಕಾಲದ ಜಿಪ್ಸಿ ಇದ್ದಂಗೆ ಐತೆ. ನೆಕ್ಸ್ಟ್ ಲೆವೆಲ್ ನೋಡಿದ್ರೆ ನಾವು ಬಂದ್ಬಿಟ್ಟು ಒಂದು ರೈನ್ ಕೋಟ್ ಇಸ್ಕೊಂಡಿದೀವಿ, ಯಾಕಂದ್ರೆ ಮಳೆ ಜಾಸ್ತಿ ಕೇರಳದಲ್ಲಿ. ಅವ್ರದ್ದೇನೋ ಇದೆ, ನನ್ನ ಹತ್ರ ಇಲ್ಲ. ಬ್ರೋ ಬ್ಯಾಗಲ್ಲಿ ಹಾಕೊಳ್ಳಿ ಬ್ರೋ. ಇನ್ನು ಎಷ್ಟು ಕಿಲೋಮೀಟರ್ ಇದೆ ಬ್ರೋ ಇಲ್ಲಿಂದ? ಚೇಟ ತ್ರಿವೇಂದ್ರಂ ಹಿಂಗಂದು ಎவ்வளೋ ಕಿಲೋಮೀಟರ್? 20. ಇಲ್ಲಿಂದ ಇನ್ನು 20 ಕಿಲೋಮೀಟರ್ ಇದೆ. ಗೊತ್ತಾಗ್ದೆ ಹಂಗೆ ಬಂದ್ಬಿಟ್ಟಿದೀವಿ. ನಿಧಾನಕ್ಕೆ ಮಾತಾಡ್ಕೊಂಡ್ ಬಂದ್ವಿ. ಇನ್ನೊಂದೇನಂದ್ರೆ ಹಾಗೆ ಇಲ್ಲಿ ಇವಿ ಗಾಡಿಗಳು ಒಳ್ಳೆ ರೆಸ್ಪಾನ್ಸ್ ಇದೆ ಅನ್ಸುತ್ತೆ. ನೈಸ್. ಎಲ್ಲ ಕಡೆನೂ ಇವಿ ಗಾಡಿ ನೋಡ್ಬೋದು. ಅಲ್ಲೂ ಹೋಗ್ತಾ ಇದೆ ನೋಡಿ, ಒಳ್ಳೆ ಮಜಾ ಮಜಾ ಮಜಾ. ಇನ್ನೊಂದೇನಂದ್ರೆ ಇಲ್ಲಿ ಲಾಟ್ರಿ ಟಿಕೆಟ್ಗಳು ಇರುತ್ತೆ. ಲಾಟ್ರಿ ಟಿಕೆಟ್ಗಳು ಇಸ್ಕೋಬಹುದು, ನೋಡ್ಬೋದು ನೀವು. ಕೇರಳದಲ್ಲಿ ಮಾತ್ರ ಲೀಗಲ್, ಹಿಂಗೆ ಅನ್ಕೋತೀನಿ ಬ್ರೋ. ಹಾಯ್ ಹೋಗುವ ಲಾಂಗ್ ಡ್ರೈವ್ಗೆ ಹೋಗುವ, ಮಾಡುವ ಮಾಡುಮ ಎಣ್ಣೆ ಪಾರ್ಟಿ ಮಾಡುಮ, ಎಲ್ಲಿ ಮಾಡುಮ ಎಲ್ಲಿ ಮಾಡುಮ, ಹುಬ್ಬಳ್ಳಿಯಲ್ಲಿ ಬ್ಯಾಡ ಬ್ಯಾಡ, ಎಡಬುಡಿಲಿ ಬಡಮುಡಿಲಿ ಅಲ್ಲೂ ಬ್ಯಾಡ ಬಾಡುಮ. ಒಳ್ಳೆ ಮಜಾ ಇದೆ, ಹೀಗೆ ಹಾಡಾಡ್ಕೊಂಡು ಹೋಗ್ಬೋದು. ನೋಡಿದ್ರೆ ನಾವು ಬಂದ್ಬಿಟ್ಟು ಪದ್ಮನಾಭ ಟೆಂಪಲ್ ಹತ್ರ ಇದೀವಿ, ನೋಡ್ಬೋದು. ಅವಾಗಿಂದ ಏನು ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಮಳೆ ಬರ್ತಾ ಇತ್ತು, ಅದಕ್ಕೋಸ್ಕರ. ಬ್ರೋ ಅವ್ರು ಮಾಡಿದ್ದಾರೆ, ಅವ್ರ ಚಾನಲ್ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಯಪ್ಪ ದೇವ್ಡ ಏನು ಮಳೆ ಅಲ್ಲ ಬ್ರೋ. ಒಂದು 5 ಸೆಕೆಂಡ್ಗೆ ಬ್ಯಾಗ್ ಎಲ್ಲ ರೆಡಿ ಮಾಡೋ ಅಷ್ಟಿಗೆ ಬ್ರೋ ನಿಮ್ಮದು ತೂತಾಗ್ಬಿಟ್ಟೈತಲ್ಲ ಬ್ರೋ ಹಿಂದೆ. ಓ ಕ್ರೇಜಿ. ಇಲ್ಲಿ ಇಲ್ಲಿ ಅದೇ ಇವಾಗ ಎತ್ತಿದ್ನಲ್ಲ ಬ್ರೋ, ಬ್ಯಾಟ್ರಿ ಎತ್ತಿದಾಗ. ಬನ್ನಿ ಹೋಗಿ, ನೀವು ಇನ್ನೇ ಕವರ್ ಮಾಡ್ತೀರಲ್ಲ. ಹಾಂ ಚಲೋ ಚಲೋ, ಹೋಗುವ 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 ಲಾಂಗ್ ಡ್ರೈವ್ಗೆ ಹೋಗುವ ಅಂತ. ಇವಾಗ ನೋಡಿದ್ರೆ ನಾವು ದೇವಸ್ಥಾನ ಯಾವುದು ವಿಸಿಟ್ ಮಾಡೋಕ್ಕಾಗ್ತಲ್ಲ. ಇವಾಗ ಯಾವ ಕಡೆ ಹೋಗ್ತಾ ಇದೀವಿ ಬ್ರೋ? ನಾವು ವಾರ್ತಾಲ. ವಾರ್ತಾಲ ಅದೆಲ್ಲಿ ಬರುತ್ತೆ ಬ್ರೋ? ಜಟಾಯು. ಜಟಾಯು, ಎಸ್ ಜಟಾಯು ಕಡೆ ಹೋಗ್ತಾ ಇದೀವಿ. ಜಟಾಯು ಎಷ್ಟು ಗಂಟೆಗೆ ಓಪನ್ ಮಾಡಿರ್ತಾರಂತ ಗೊತ್ತಿಲ್ಲ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಬ್ರೋ ನೋಡಿ ಬ್ರೋ? ಗೊತ್ತಿಲ್ಲ ಬ್ರೋ, ನೋಡ್ದ ಅಂದಾಗೆ ಹೋಗ್ತಾ ನೋಡೋಣ ಬನ್ನಿ. ಓಕೆ, ಯಾಕಂದರೆ ನಮ್ಮದು ರೇಂಜ್ ಬಂದುಬಿಟ್ಟು 53 ಕಿಲೋಮೀಟ್ರ್ ಅಷ್ಟೇ ಇರೋದಿನ್ನ. ಒಂದು ಟೈಮ್ ಚೆಕ್ ಮಾಡ್ಕೊಂಬಿಡೋಣ ಅಂತ ಅಲ್ವಾ? ತಗೊಳ್ಳಿ, ಇದರಲ್ಲಿ ಚೆಕ್ ಮಾಡಿ, తీసుకోండి, ಚೆಕ್ చేయండి, ತೋರಿಸೋಣ ಜನಗಳಿಗೆ. ಜಟಾಯುಗಂತೂ ಹೋಗ್ತೀವಿ. ಇದು ಪದ್ಮನಾಭ ಟೆಂಪಲ್ಗೆ ಹೋಗ್ತಾ ಇಲ್ಲ, ಯಾಕಂದರೆ ನಾವು ಮೀನು ತಿಂದಿದ್ದೀವಿ. ಇನ್ನೊಂದು ವಿಷಯ ಏನಂದರೆ ಇವತ್ತು ಕ್ಲೋಸ್ ಆಗಿದೆ. ಯಾಕೆ ಕ್ಲೋಸ್ ಆಗಿ? ಮೇಲೆ ಓಪನ್. 4 ಗಂಟೆ ಮೇಲೆ ಓಪನಲ್ಲೇ ಇದೆ, ಬಟ್ 4 ಗಂಟೆ ಮೇಲೆ. ಇವಾಗ ಕ್ಲೋಸ್ ಆಗ್ಬಿಟ್ಟೈತೆ. ಚಲೋ, ಎಲ್ಲಿ ಬರುತ್ತೆ? ಯಾವ ಆಗ್ಬಿಟ್ಟಿದೆ ನಿಮ್ಮದು? ಮಾಡಿ ಬ್ರೋ, ಆಗುತ್ತೆ. ವರ್ಕ್ ಆಯ್ತಲ್ಲ ಬ್ರೋ ಮೊಬೈಲ್, ನನ್ನ ಬೆರಳಿತಾವ. ಇವಾಗ ನಿಜವಾಗ್ಲೂ ಯಾವ ಮಾಡಿರೋದು. ಇವಾಗ ನಾವು ಮರದನಿ ಕೆಳಗೆ ನಿಂತಿದ್ದೀವಿ, ತುಂಬ ನೆನೀತಾ ಇದ್ದೀವಿ. ನಿಮ್ಮ ಹೆಲ್ಮೆಟಿಂದ ಬೀಳ್ತಾ ಇರೋದು ಇಲ್ಲಿ. ಏನೋ ಆಯ್ತಾ ಇದೆ ಮುಂದೆ ಅಲ್ಲೆಲ್ಲ ಅಂಗಡಿ ನಿಂತು ಮಾಡೋಣ. ಇಲ್ಲ ಆ ಕಡೆ ಹೋಗಿ ಅಂಗಡಿ ಹತ್ರ ಬನ್ನಿ, ಅಲ್ಲಿ ಹೋಗೋಣ. ಅಷ್ಟೇ, ಮಳೆಯಲಿ ಜೊತೆಯಲಿ ದಿನವಿಡೀ ಫೋನ್ ವರ್ಕ್ ಆಯ್ತು.
ಚೆಕ್ ಮಾಡಿ ಬ್ರೋ. ಆಂಜನೇಯ ಫುಲ್ ಶಾಂತ ಆಗ್ಬಿಡೋಣ ಜಿ. ಏನು ಹುಡುಕ್ತಾ ಇದ್ದೀರಾ ಬ್ರೋ? ಇದು ಸರ್ಚ್ ಕೊಡಿ ಬ್ರೋ, ಏನು ಹುಡ್ಕೋದಾದ್ರು ಅವನು. ಜಟಾಯು ರಾಕು ಬ್ರೋ. ರಾಕ್ ಹಾಕ್ತಿ ಜಟಾಯು ರಾಕು. ಎಲ್ಲ ಗೊತ್ತಾಗ್ಬಿಡುತ್ತೆ ವೆರಿ ಬ್ಯೂಟಿಫುಲ್ ಬ್ರೋ. ಜಟಾಯು 10 ಸೆಂಟರ್ ಬ್ರೋ. ಸರಿ ಇದೆ. ಇಲ್ಲಿಂದ 53 ಕಿಲೋಮೀಟ್ರ್ ಆಯಿತು, ಅಲ್ಲಿಗೆ ಹೊಡೆದ್ಬೋಣ ನಾವು. ಓಕೆ ಡನ್. 55 ಕಿಲೋಮೀಟ್ರ್ ಇದೆ, ನಮ್ಮದು ರೇಂಜ್ 53 ಇದೆ. 53 ಕರೆಕ್ಟಾಗಿ ಐತಲ್ಲೋ, ಕರೆಕ್ಟಾಗಿ ಲಾಕ್ ಆಗ್ತೀವಿ ನಾವು. ಕನ್ಯಾಕುಮಾರಿ, ನಾಗರ್ಕೋಯಿಲು, ಮಾರ್ತಾಂಡಮ್ಮು, ಕೊಳಚಲ್ಲು ಹಿಂಗೆ ಮುಗಿಸ್ಕೊಂಡು ಈ ಕಡೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಹೋಗ್ತಾ ಇಲ್ಲ, ಇಲ್ಲಿ ಸ್ಟಾರ್ಟ್ ಮಾಡಿದ್ದು, ಇವಾಗ ಇಲ್ಲಿ ಬಂದಿದ್ದೀವಿ. ಕೇರಳ ಅರ್ಧಕ್ಕೆ. ಬ್ಯಾಂಗ್ಳೂರಿಂದ ಹಿಂಗೆ ಬಂದು ತಮಿಳ್ನಾಡಿಂದ ಹೋಗ್ತಾ ಹಾಕಿ ಬ್ರೋ, ಹೊಡೆದಾಕಿ ಬ್ರೋ. ಕ್ರೇಜಿ ಬ್ರೋ. ಇಂಥ ಕಂಟೆಂಟ್ಗಳೇ ಬೇಕು ಬ್ರೋ. ಕವರಿಂದ ಜಸ್ಟ್ ಮಿಸ್ ಬೇಕು ಬ್ರೋ, ಇಂಥ ಕಂಟೆಂಟ್ಗಳೇ ಬೇಕು. ನನ್ನ ಫೋನ್ ಅಂತ ತಾನೇ ಕೆಳಗೆ ಹಾಕಿದ್ರಿ. ಗೊತ್ತು ಬ್ರೋ, ಗೊತ್ತು. ನನ್ನ ಫೋನ್ ಅದು ಎಷ್ಟೇ ಹಾಕಿದ್ರು ನಾನು ಏನೂ ಆಗಿಲ್ಲ ನೋಡಿ. ಆಗಿದ್ದು ಫೋನ ಬ್ರೋ. ಓಪೋ ಬ್ರೋ ಆಗಲ್ಲ ಬಿಡಿ ಬ್ರೋ, ಚೆನ್ನಾಗಿದೆ, ಗಟ್ಟಿ ಇದೆ ಫೋನ್. ಓಪೋ ಎಸ್. ಹೊಡುವ ಬನ್ನಿ. ಇದೇ ದೇವಸ್ಥಾನದಲ್ಲಿ ಕಂತೆ ಚಿನ್ನ ಸಿಕ್ಕಿದ್ದು, ಪದ್ಮನಾಭ ಟೆಂಪಲಲ್ಲಿ. ಎಷ್ಟು ಅಂದರೆ ಅದು ಗೇಟ್ ಏನೋ ಓಪನ್ ಮಾಡಿ ಫುಲ್ಲು ಚಿನ್ನಗಳು ಸಿಕ್ಕಿತ್ತಂತೆ. ನೋಡ್ಬೋದು, ಆರ್ಕಿಟೆಕ್ಚರ್ ಎಲ್ಲ ಸಖತ್ತಾಗೈತಿ ಇಲ್ಲಿ. ನೆಕ್ಸ್ಟ್ ಲೆವೆಲ್ ದೇವಸ್ಥಾನ. ಔಟ್ಲುಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಬಿಡಿ. ಹೊರಡುವ. ಕೇರಳ ಬ್ಯಾಂಕ್. ಎಷ್ಟು ಕೋಟಿ ಹೋಗ್ಬೋದು ಕೇರಳ ಬ್ಯಾಂಕಲ್ಲಿ? ಕೇರಳ ಬ್ಯಾಂಕಿಗಿಂತ ನಮ್ಮ ದೇವಸ್ಥಾನದಲ್ಲೇ 1 ಲಕ್ಷ ಕೋಟಿ ಐತೆ. ದೇವಸ್ಥಾನ ಬೇಡ, ದೇವರು ಶಾಪ ಹಾಕ್ಬಿಡ್ತಾರೆ. ಬ್ಯಾಂಕಲ್ಲಿ ಬೇಕಾದ್ರೆ ಮಾಡೋಣ. ಏನು ಮಾಡ್ತೀರಾ ಬ್ರೋ? ಏನು ಅಂದ್ಕೊಂಡಿದೆ? ನಾವು ಆಲ್ ಇಂಡಿಯಾ ಟ್ರಿಪ್ ಮಾಡೋಣ ಅಂದ್ಕೊಂಡಿದ್ದೀವಿ ಬ್ರೋ. ಅದೇನೋ ಮನಿ ಇಷ್ಟರ ಏನೋ ಇದು ಮಾಡಕ್ಕೆ ಬರ್ತಾ ಇದ್ದೀರಾ? ಇಲ್ಲ ಬ್ರೋ, ಆ ದುಡ್ಡಿಗೋಸ್ಕರ. ಆ ದುಡ್ಡಿದ್ರೆ ಆಲ್ ಓವರ್ ಇಂಡಿಯಾನು ಯಾವ ವರ್ಲ್ಡೇ ತಿರುಗ್ಬೋದು ಬ್ರೋ. ಆಲ್ ಓವರ್ ವರ್ಲ್ಡ್. ಯಾರಾದ್ರೂ ಸ್ಪಾನ್ಸರ್ ಮಾಡೋದಿದ್ರೆ ಸ್ಪಾನ್ಸರ್ ಮಾಡಿ ಗುರುಗಳೇ. ಇಂಡಿಯಾದಿಂದ ನೆಕ್ಸ್ಟ್ ವರ್ಲ್ಡ್ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತ. ಈಗಲೇ ವರ್ಲ್ಡ್ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀವಿ. ಅದಕ್ಕೆ ಯಾರಾದ್ರೂ ಸ್ಪಾನ್ಸರ್ಗಳಿದ್ರೆ ದಯವಿಟ್ಟು ಅಂತ ಹೋಗ್ಬಿಟ್ಟೆ. ನೀವೇನೋ ಲೆಫ್ಟ್ ಅಂತ ಹೈವೇ ತಗೋಬೇಕಂತ. ಫೋನ್ ಬೇರೆ ಎತ್ತಕ್ಕಾಗಲ್ಲ ಅಲ್ವಾ? ಆಮೇಲೆ ಒಂದು ಕಾಲ್ ಮಾಡೋಕೆ ಹೇಳಿದ್ರೆ ಯಾರು ಕಾಲ್ ಮಾಡ್ತಾ ಅವ್ರಿಗೆ ಟೆಲಿಫೋನ್ ಮೆಸೇಜ್ ಹಾಕ್ತೀವಿ ನನಗ. ನೀವು ಕರೆ ಮಾಡಿರೋ ಚಂದಾದಾರರು ಟ್ರಾಫಿಕ್ನಲ್ಲಿ ವಿಡಿಯೋ ಮಾಡುತ್ತಿದ್ದಾರೆ, ದಯವಿಟ್ಟು ಟ್ರಾಫಿಕ್ ಪ್ರದೇಶದಿಂದ ಹೊರಗಿದ್ದಾರೆ, ನಂತರ ಪ್ರಯತ್ನಿಸಿ. ಅಪ್ಪನ ಕಣ್ಣು ಕಾಣಿಸ್ತಾ ಇಲ್ಲ ಗುರು, ನೀನು ಹುಷಾರು ಗುರು. ಮೊದಲೇ ಅವ್ರು ಹಿಂಗೆ ಎನ್ಕೊಂಡು ನೋಡ್ತವ್ರೆ ಕೇಳೋದವ್ರು. ಪದ್ಮನಾಭ ನಗರ ಬ್ರೋ ಎಲ್ಲ ಕಡೆನೂ ದೇವಸ್ಥಾನದೊಳಗೆ ವಿಗ್ರಹ ಇದೇ ರೀತಿ ಇರುತ್ತೆ. ಮಂದಿರುವಂಥ ಚಿತ್ರ ಇದೆ ಇದೆ ಇದೆ. ಮಂದಿರುವಂಥ ಚಿತ್ರ ಇವಾಗ ನೋಡಿದ್ರೆ ಇಲ್ಲಿ ಬಂದಿದ್ದೀವಿ. ಓಪನ್ ಆಗಿದೆಯಾ ಬ್ರೋ?
ಆಗಿಲ್ಲ ಬ್ರೋ, ಇನ್ನೊಂದು ಸ್ಟೇಷನ್ ಅಲ್ಲಿ ಅಲ್ಲಿ ಓಪನ್ ಆಗಿದೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಇವಾಗ ಪಕ್ಕದ ಸ್ಟೇಷನ್ ಹೋಗು ಅಂತ ಹೇಳೋರೆ. ಪಕ್ಕದ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ, ನೋಡುವ ಏನಾಗುತ್ತೆ ಅಂದ್ಬಿಟ್ಟು. ಇಲ್ಲ ನೋಡಿ, ಹಾಂ, ಆಗ್ತಿಲ್ಲ ನೋಡಿ. ನೀವು ಗಾಡಿ ಆನ್ ಮಾಡಿದ ತಕ್ಷಣ ಬ್ಯಾಕ್ ಹೋಗ್ಬಿಡ್ತು ಬ್ರೋ. ಹಾಂ, ಒಂದು ಡ್ರಾಬ್ಯಾಕ್ಗಳು ಆಗ್ತಾ ಇರ್ಬೇಕು ಇವಾಗ. ಇವಾಗ ಆಗ್ತಾ ಇದೆ ನೋಡಿ ಚಾರ್ಜಿಂಗ್. ಫೈನಲಿ 5% ಇತ್ತು, ಚಾರ್ಜ್ ಆಗ್ತಿದೆ. ನೋಡುವ ಎಷ್ಟು ಬೇಗ ಆಗುತ್ತೆ ಅಂತ. ಚಾರ್ಜ್ ಹಾಕ್ಬಿಟ್ಟು ಇಲ್ಲಿ ಏನಾದರೂ ತಿನ್ನಕ್ಕೆ ಬಂದಿದ್ದೀವಿ. ಕಾಫಿ ಟೀ ಏನಾದರೂ ಕುಡಿಯೋಣ, ನೋಡುವ. ಅಣ್ಣಗೆ ಹೇಳಿ ಮಾಡಿಸ್ಕೊಂಡು ಕುಡಿಯೋದು, ತಿಂದು ಹೋಗುವ. ನೋಡಿ, KSRTC ನಮ್ಮ ಹೆಸ್ರಲ್ಲಿ ಫಸ್ಟ್ ಬಂತು, ಅವ್ರ ಹೆಸ್ರಲ್ಲಿ ಫಸ್ಟ್ ಬಂತೋ ಗೊತ್ತಿಲ್ಲ. ಅನ್ಕೊತಾ ಇದ್ದೀವಿ ಇಲ್ಲಿಂದ ಹೊರಡೋಕ್ಕೆ. ನೋಡ್ಬೋದು 53% ಆಗಿದೆ. ಇದೇ ಥರ ಚಾರ್ಜರು ನಮ್ಮ ಬೆಂಗಳೂರಲ್ಲೂ ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡಬೇಕು. ನೋಡ್ಬೋದು, 9 ಕಪ್ನಿಂದ ಡೈರೆಕ್ಟ್ ಚಾರ್ಜರ್ ಹಂಗೆ ಇದಕ್ಕೆ ಹಾಕೋಬೋದು. 53 ಆಯಿತು. ಅದೇ ಅಂಗಡಿಯಲ್ಲೇ ನಮಗೆ ಬಿಟ್ಟಿದ್ರು ಒಂದು ಸ್ವಲ್ಪ ಹೊತ್ತು ಕುತ್ಕೋರೋಕ್ಕೆ. ನೋಡ್ಬೋದು, ಅದೇ ಅಂಗಡಿಯಲ್ಲೇ. ಇವಾಗ ಇಲ್ಲಿಂದ ಹೊರಡುವ ಬ್ರೋ. ಬ್ರೋ ಭಟ್ರು ಆಗ್ಬಿಟ್ಟಿದ್ದೀರ. ಮಾಡಿದ್ದೀನಿ ಬ್ರೋ, ಭಟ್ರ ಕೆಲಸನ ಮಾಡಿದ್ದೀರ. ನಾವು ಭಟ್ರ ಕೆಲಸ ಎಲ್ಲ ಮಾಡಿಲ್ಲ, ಬಟ್ ಚಾಯ್ಸ್ ಅಂದ್ಬಿಟ್ಟು ಒಂದು ಇದು ಇತ್ತು, ಪಾರ್ಟ್ ಟೈಮ್ ಜಾಬ್ ಮಾಡಿದ್ದೆ. ಅವ್ರ ಜೊತೆ ಇರ್ತೀವಲ್ಲ, ನೋಡ್ಬೋದು. ಒಂದು ಕಡೆ ರೈಸ್ ರೆಡಿ ಆಗ್ತಾಯಿದೆ, ಇನ್ನೊಂದು ಕಡೆ ಈರುಳ್ಳಿ ಸಾಂಬಾರು ಏನು ಗೊತ್ತಿಲ್ಲ, ಏನೋ ಒಂದು ಮಾಡ್ತೀವಿ ಒಟ್ಟಿನಲ್ಲಿ. ಮಾಡಾದ್ಮೇಲೆ ತಿಳಿಸ್ತೀವಿ ಏನಂತ. ಆಮೇಲೆಲ್ಲ ಮನ್ಮೋಹನ್ ಕುಕಿಂಗ್ ಅಂತ ಅಂದ್ಬಿಟ್ಟು ಹೊಸ ಚಾನಲ್ ಓಪನ್ ಮಾಡ್ಬಿಟ್ಟಾರೆ. ಮಾಡ್ತಾರೆ ಬೇಡ ಮಾಡ್ತಾರೆ ಬ್ರೋ. ನಿಮ್ಮ ಫ್ಯಾನ್ಸ್ ಅಭಿಮಾನಿ ದೇವ್ರುಗಳಿದ್ದಾರೆ, ಮಾಡ್ತಾರೆ. ನಾನು ನಿಮ್ಮ ಅಭಿಮಾನಿ ಅಣ್ಣ, ಗಗನಣ್ಣ. ಹ್ಯಾಪಿ ಬರ್ತ್ಡೇ ಮನ್ಮೋಹನ್ ಅಣ್ಣನ ಬರ್ತ್ಡೇ. ನನ್ನ ಬರ್ತಡೇ ಸೆಪ್ಟೆಂಬರಲ್ಲಿ, ಇನ್ನು ಬೇಜಾನ್ ಟೈಮ್. ನಿಮ್ಮ ಬರ್ತಡೇ ನಂಗೆ ಗೊತ್ತಾಯಿತು. ನಿಮ್ಮ ಬರ್ತ್ಡೇ ಗೊತ್ತಾಯ್ತು, ಸೆಪ್ಟೆಂಬರು. ನಿಮ್ಮ ಬರ್ತಡೇ ಡೇಟು ಗೊತ್ತು ನನಗೆ. ಸೆಪ್ಟೆಂಬರ್. ಉದ್ಘಾಟನೆ ಮಾಡಿರೋ ಉಪ್ಪು ಹಾಕಿ ಬ್ರೋ, ಇವಾಗ ಬೇಗ ಅದು ಬ್ರೌನಿ ಕಲರ್ ಬರುತ್ತೆ. ಮಾಡಿ ಬ್ರೋ, ಸ್ವಲ್ಪ ನೀವೇ ಮಾಡಿ ಅಂತೀನಿ. ಹಾಂ, ಸ್ವಲ್ಪ ಬ್ರೌನ್ ಆಗ್ಬಿಟ್ಟಾಯ್ತು ಆಲ್ರೆಡಿ, ಅದಕ್ಕೆ ಉಪ್ಪು ಹಾಕಿ ಅಂದಿದ್ದು. ಸ್ವಲ್ಪ ಕಮ್ಮಿ. ಕಾಫಿ ಆಗೋಯ್ತಾ ಇದ್ರಪ್ಪ. ಹೌದು. ಎಗ್ ರೈಸ್ ಹೇಗಿದೆ ಬ್ರೋ? ನೀವು ತಿನ್ಬಿಟ್ರೆ ನಾವು ಮಾಡಿರೋದು ನಮಗೆ ಚೆನ್ನಾಗೇ ಇರುತ್ತೆ. ಆ ಪಾತ್ರೆ ತಿನ್ಬಿಟ್ರೆ ಕೆಳಗೆ ಫೋಕಸ್ ಮಾಡ್ಕೊಳ್ಳಿ ಬ್ರೋ, ಆ ಪಾತ್ರೆಯಲ್ಲಿ ದೊಡ್ಡ ಕಟ್. 2 ಪ್ಲೇಟಲ್ಲಿ ಹಾಕೋ ತಿನ್ನೋಣ ಅಂದರೆ ಪ್ಲೇಟ್ ತೊಳಿಬೇಕಾಯ್ತದೆ ಅಂದ್ಬಿಟ್ಟು ಇಬ್ಬರು ಒಂದೊಂದು ಪಾತ್ರೆಯಲ್ಲಿ ತಿಂತಾ ಇದೀವಲ್ಲ. ಇದು ಕಲೆಗಾರರು ಅಲ್ಲ, ಕೊಲೆಗಾರರು. ಅದು ನೋಡಿ ಹೇಳ್ಕೊಟ್ರು. ಖಾರ ಪುಡಿ ಕರೆಕ್ಟ್ ಆಗುತ್ತೆ. ಏನು ರೈಸ್ ಇದು? ಈರುಳ್ಳಿ ಎಗ್ ಮಸಾಲ ರೈಸ್. ಹಬ್ಬ, ನಮಗೆ ನಾವೇ ಹೆಸರುಕೋಬೇಕು, ಯಾರೂ ಬಂದಿಕ್ಕಲ್ಲ. ಬಂದ್ಬಿಟ್ಟು ಊಟ ಮುಗಿಸ್ಕೊಂಡು ಮಲ್ಕೊಂಡ್ಬಿಟ್ಟು ಇವಾಗ ಬೆಳಗಿನ ಜಾವ ಆಗಿದೆ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ನಮಗೇನಾದ್ರು ಸಪೋರ್ಟ್ ಮಾಡಬೇಕಂದ್ರೆ ಈ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಏನು ಬೇಕಾದರೂ ಸಪೋರ್ಟ್ ಮಾಡ್ಬೋದು. ಜಯ ಆಂಜನೇಯ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ಸೈನಿಂಗ್ ಅಪ್ ಫ್ರಮ್ ಗಗನ್ ಸಂಚಾರಿ. ಬಾಯ್.